ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಲೆಕ್ಕಾಚಾರ ಈಗ ಕರೆಕ್ಟಾಗಿ ನಡೆದಿದೆ. ಬಿಗ್ ಬಾಸ್ ಯಾರಿಗೆ ಏನನ್ನು ಕೊಡಬೇಕು, ಯಾವ ಟಾಸ್ಕನ್ನು ಕೊಡಬೇಕು, ಯಾವ ರೀತಿ ಆಟ ಆಡಿಸ್ಬೇಕು ಅನ್ನೋದು ನೀಟಾಗಿ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಈ ವಾರ ಕೊಟ್ಟಂತಹ 2 ಸೀಕ್ರೆಟ್ ಟಾಸ್ಕ್ಗಳನ್ನು ಪೂರೈಸಿ ಬಿಟ್ಟಿದ್ದಾರೆ ಈ ಸ್ಪರ್ಧಿಗಳು. ಆ ಸ್ಪರ್ಧಿಗಳು ಬೇರೆ ಯಾರಲ್ಲ, ಅದೇ ಅಶ್ವಿನಿ ಗೌಡ ಮತ್ತು ಗಿಲ್ಲಿ. ಹೌದು, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಈಗ ಕೊನೆಗೂ ಕೂಡ ತಮಗೆ ಕೊಟ್ಟಿದ್ದಂಥ ಸೀಕ್ರೆಟ್ ಟಾಸ್ಕನ್ನು ಪೂರೈಸಿದ್ದಾರೆ. ಆ ಸೀಕ್ರೆಟ್ ಟಾಸ್ಕ್ನ ಅನುಸಾರ ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಇವರಿಬ್ಬರು ಕೂಡ ನೇರವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಈ ವಾರ ಅಶ್ವಿನಿ ಮತ್ತು ಗಿಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗಿ ಬಿಡ್ತಾರಾ? ಇವರಿಗೆ ಕೊಟ್ಟಿದ್ದಂಥ ಸೀಕ್ರೆಟ್ ಟಾಸ್ಕ್ ಏನು, ಅದನ್ನು ಹೇಗೆ ಫುಲ್ಫಿಲ್ ಮಾಡಿದರು, ಮುಂದೆ ಹೇಗಿರುತ್ತೆ, ಇದರ ಒಂದು ದ್ಯೋತಕವಾದಂತಹ ಗಿಫ್ಟು ಯಾವ ರೀತಿಯಾಗಿ ಕೊಡಬಹುದು ಬಿಗ್ ಬಾಸು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟು ಜನ ಸ್ಪರ್ಧಿಗಳಿಗೂ ಕೂಡ ಅಳೆದು ತೂಗಿ ಕೆಲವೊಂದಷ್ಟು ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಡೋದು ಉಂಟು. ಇತ್ತೀಚೆಗೆ ಈ ಸೀಕ್ರೆಟ್ ಟಾಸ್ಕ್ ಅನ್ನೋದು ಕಡಿಮೆ ಆಗಿದೆ. ಈ ಹಿಂದೆ ಸೀಕ್ರೆಟ್ ಟಾಸ್ಕ್ ಅನ್ನೋದು ಸಿಕ್ಕಾಬಟ್ಟೆ ಕೊಡ್ತಾಯಿದ್ರು. ಆದರೆ ಈಗ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕು ವಿಲನ್ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕು. ಬಿಗ್ ಬಾಸ್ ಅನ್ನೋದಕ್ಕಿಂತನೂ ವಿಲನ್ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕು. ಈ ವಿಲನ್ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕು ಸ್ವಲ್ಪ ಈ ನೆಗೆಟಿವ್ ಶೇಡ್ನಲ್ಲೇ ಇತ್ತು. ಬಹುಶಃ ನಿಮ್ಗೆ ಗೊತ್ತಿರೋ ಅದರಲ್ಲಿ ಒಂದೇನು ಅಂತ ಹೇಳಿದ್ರೆ, ಈ ಕಿಚ್ಚನ ಚಪ್ಪಾಳೆ ಪಡೆದಿದ್ದಂತಹ ಫೋಟೋ ಫ್ರೇಮ್ಗಳನ್ನು 3 ಫೋಟೋಗಳನ್ನು ಅಲ್ಲಿಂದ ಕದ್ದು ಸ್ಟೋರ್ ರೂಮ್ನಲ್ಲಿ ಇರಿಸಬೇಕು ಅನ್ನುವಂತಹ ಟಾಸ್ಕ್ ಒಂದನೇದು. ಏನೋ ಕಿಚ್ಚನ ಚಪ್ಪಾಳೆ ಪಡೆದಂಥ ಸಂದರ್ಭದಲ್ಲಿ ಒಂದು ಫೋಟೋವನ್ನು ಹಾಕ್ತಾರೆ ಗೊತ್ತಲ್ವಾ ವಾಲಿಗೆ. ಆ ವಾಲಲ್ಲಿದ್ದಂತಹ 3 ಫೋಟೋಸ್ಗಳನ್ನು ಯಾರಿಗೂ ಕೂಡ ಗೊತ್ತಾಗದಂತೆ ಕದ್ದು ಅದನ್ನು ಸ್ಟೋರ್ ರೂಮ್ನಲ್ಲಿ ಇರಿಸಬೇಕು ಅನ್ನುವಂಥದ್ದು. 2ನೇ ಟಾಸ್ಕ್ ಏನಾಗಿತ್ತು ಅಂತ ಹೇಳಿದ್ರೆ, ಕಾವ್ಯಳನ್ನು ಅಳಿಸ್ಬೇಕು ಅಂತೇಳಿ. ಈ 2 ಟಾಸ್ಕ್ಗಳು ಕೂಡ ಸೀಕ್ರೆಟಾಗಿ ಕೊಟ್ಟಿದ್ದಂಥ ಟಾಸ್ಕು. ಹಾಗಾದರೆ ಇದು ಫುಲ್ಫಿಲ್ ಆಯಿತಾ ಹೇಳ್ತೀನಿ ನೋಡಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಎದುರಾಗ್ತಾನೆ ಇದ್ದಾವೆ. ಸದ್ಯ ಬಿಗ್ ಬಾಸು ತಮ್ಮ ರೂಪವನ್ನು ವಿಲನ್ ಅಂತೇಳಿ ಬದಲಾಯಿಸಿಕೊಂಡಿದ್ದು ಮನೆಯೊಳಗೆ ಹಾರರ್ ಎಫೆಕ್ಟನ್ನು ಕೊಡಲಾಗಿದೆ. ಇದಕ್ಕೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ರು. ಅದರಲ್ಲಿ ಗೆದ್ದರೆ ನೇರವಾಗಿ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ನೀಡೋದಾಗಿ ತಿಳಿಸಿದರು. ಈಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಇದರಲ್ಲಿ ಹೌದು ಗೆದ್ದರು. ನೀವು ಇಬ್ಬರು ಕೂಡ ಪ್ಲಾನ್ ಮಾಡಿ ಕಾವ್ಯ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿಸಬೇಕು ಮತ್ತು ಲಿವಿಂಗ್ ಏರಿಯಾದಲ್ಲಿ ಕಿಚ್ಚನ ಚಪ್ಪಾಳೆಯ ವಾಲ್ನಿಂದ ಯಾರಿಗೂ ಕೂಡ ಗೊತ್ತಾಗದಂತೆ 3 ಫೋಟೋ ಫ್ರೇಮ್ಗಳನ್ನು ತಂದು ಸ್ಟೋರ್ ರೂಮ್ನಲ್ಲಿ ಇಡಬೇಕು. ನಾಳೆ ಬೆಳಗ್ಗೆವರೆಗೂ ಕೂಡ ನಿಮಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಅವರಿಗೆ ಟಾಸ್ಕನ್ನು ಕೊಟ್ಟಿದ್ದ ಈ ವಿಲನ್. ಹೌದು, ಇದೀಗ ಗಿಲ್ಲಿ ಆ 2 ಟಾಸ್ಕ್ಗಳನ್ನು ಕೂಡ ತುಂಬ ನೀಟಾಗಿ ಮುಗಿಸಿಬಿಸಾಕ್ತಾನೆ. ಹೌದು, ಬಿಗ್ ಬಾಸ್ ಹೇಳಿದಾಗಲೇ ಗಿಲ್ಲಿಗೆ ಇದು ಇಷ್ಟ ಇರಲಿಲ್ಲ. ಆದರೂ ಕೂಡ ಕಟುಬಿದ್ದು ಒಲ್ಲದ ಮನಸ್ಸಿನಿಂದನೇ ಅದನ್ನು ಒಪ್ಪಿಕೊಳ್ಬೇಕಾಯಿತು. ಬಳಿಕ ಕಾವ್ಯಗೆ ಚುಚ್ಚು ಮಾತುಗಳಿಂದ ನೋವನ್ನುಂಟು ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥ ಗಿಲ್ಲಿ ನಟ ಬೆನ್ನಿಗೆ ಚೂರಿ ಹಾಕಿ ಬಿಟ್ರಲ್ರಿ, ನಾನು ಜಂಟಿಯಾಗಿ ಹೋಗಬಾರ್ದಿತ್ತು ಕಣ್ರಿ, ಅಲ್ಲೇ ನಾನು ತಪ್ಪು ಮಾಡಿದ್ದು, ನಿಜವಾಗ್ಲೂ ಕೂಡ ಸ್ಪಂದನ ಅಲ್ಲ ಕಣ್ರಿ ಲಕ್ಕಿ, ನೀವು ಲಕ್ಕಿ, ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಫ್ರೀ ಪ್ರಾಡಕ್ಟ್ ಕಣ್ರಿ ಅಂತ ಹೇಳ್ಬಿಟ್ಟು ಮುಖಕ್ಕೆ ಹೊಡೆದಂತೆ ಕೆಲವೊಂದಷ್ಟು ಮಾತುಗಳನ್ನು ಹೇಳಿಬಿಡ್ತಾನೆ. ಆ ಮಾತುಗಳನ್ನು ಕೇಳಿದಂತೆ ಎಂಥವ್ರಿಗಾದರೂ ಕೂಡ ಒಂದು ಕ್ಷಣ ಸ್ಟನ್ ಆಗಲೇಬೇಕು. ಅದೇ ರೀತಿ ಆಯಿತು ಕೂಡ. ಅಂದರೆ ಮನಸ್ಸು ವಿಪರೀತವಾದಂಥ ಭಾರವನ್ನು ಅನುಭವಿಸೋದಕ್ಕೆ ಶುರುವಾಯಿತು. ಇದಾದ ಬಳಿಕ ಯಾವಾಗ ಇಲ್ಲಿಯ ಈ ಮಾತುಗಳು ತುಂಬ ಕಠೋರವಾದಂಥ ಮಾತುಗಳು, ಈ ಮಾತುಗಳನ್ನು ಕೇಳ್ತಾರೋ ಕಾವ್ಯ ದುಃಖವನ್ನು ತಡೆಯಲಾಗಿದೆ, ಕಣ್ಣೀರನ್ನು ಹಾಕೇ ಬಿಡ್ತಾರೆ. ಗಿಲ್ಲಿ ಹೇಳಿದಷ್ಟನ್ನು ಕೂಡ ನನ್ನಿಂದ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಕಾವ್ಯ ಅತ್ತೇ ಬಿಡ್ತಾರೆ. ಈ ಕುರಿತು ಒಂದು ವಿಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ಯಾರು ಕಾವ್ಯ ಹತ್ತಂತಹ ಫೋಟೋಸ್ಗಳು ವಿಡಿಯೋಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಇದು ಯಾಕೆ ಇಷ್ಟು ವೈರಲ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿ ಗೆದ್ದ ಅನ್ನೋಂಥ ಕಾರಣಕ್ಕೆ ಹೇಳಿದಲ್ಲ, ಗಿಲ್ಲಿ ಗೆದ್ದ ಅಂತ ಕಾರಣಕ್ಕೆ ಕಾವ್ಯ ಅಳಬೇಕಾಗಿತ್ತು. ಕಾವ್ಯಳನ್ನು ಅಳಿಸ್ದಂಥ ಗಿಲ್ಲಿ ಅಲ್ಲಿಗೆ ಒಂದು ಟಾಸ್ಕನ್ನು ಪೂರೈಸಿಕೆ ಮಾಡೇ ಬಿಟ್ಟ ಗಿಲ್ಲಿ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು, ಒಂದು ಕಂಡೀಷನ್ಸ್ ಕ್ಲಿಯರ್ ಆಯಿತು. ಈಗ ಎರಡನೇದೇನು, ಫೋಟೋ ಫ್ರೇಮನ್ನು ತೆಗೆಯುವಂಥದ್ದು. ಬಿಗ್ ಬಾಸ್ ಹೇಳಿದಂಥ ಮತ್ತೊಂದು ಟಾಸ್ಕ್ ಅಂದರೆ ಕಿಚ್ಚನ ಚಪ್ಪಾಳೆಯ ವಾಲ್ನಿಂದ 3 ಫೋಟೋಗಳನ್ನು ಎತ್ತಬೇಕು. ಆ ಫೋಟೋಗಳನ್ನು ಎತ್ತಿ ಅದನ್ನು ನೀಟಾಗಿ ತಂದು ಸ್ಟೋರ್ ರೂಮ್ನಲ್ಲಿ ಇಡಬೇಕು. ಈ ಕಿಲಾಡಿ ಗಿಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸ್ಟೂಲನ್ನು ಇಟ್ಬಿಟ್ಟು 3 ಫೋಟೋಸ್ಗಳನ್ನು ಎತ್ಬಿಟ್ಟು ಅದು ತನ್ನ ಟೀ ಶರ್ಟ್ನ ಒಳಗಡೆ ಬಚ್ಚಿಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಸ್ಟೋರ್ ರೂಮ್ನಲ್ಲಿ ಇಟ್ಬಿಡ್ತಾನೆ. ಯಾವಾಗ ಈ ಫೋಟೋಸ್ಗಳು ಕಾಣೆ ಆಗ್ತಾವೋ ಬಿಗ್ ಬಾಸ್ ಮನೆಯವರಿಗೆ, ಉಳಿದಂಥ ಸ್ಪರ್ಧಿಗಳಿಗೆ ಒಂದು ಡೌಟ್ ಶುರು ಆಗ್ತದೆ, ಅಯ್ಯೋ ಫೋಟೋಸ್ ಇಲ್ಲಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು. ಆಗ ನೋಡಿ ಇಡೀ ಮನೆ ಹುಡುಕಾಡೋದಕ್ಕೆ ಶುರು ಮಾಡುತ್ತೆ. ಆದರೆ ಗಿಲ್ಲಿ
ತನ್ನ ಕೆಲಸವನ್ನು ತಾನು ಮುಗಿಸಿ ತನ್ನಷ್ಟಕ್ಕೆ ತಾನಿದ್ದ. ಆದರೆ ಸಾಕಷ್ಟು ಜನರಿಗೆ ಗಿಲ್ಲಿ ಮೇಲೇ ಅನುಮಾನ ಕೂಡ ಬಂದಿದೆ. ಈ ಎರಡೂ ಟಾಸ್ಕ್ಗಳನ್ನು ಮುಗಿಸಿರುವಂಥ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿಯನ್ನು ಕೊಡ್ತಾರಾ? ಇದು ಇಷ್ಟು ದಿನ ಬೇರೆಯವರ ಕ್ಯಾಪ್ಟನ್ ಆದಾಗ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿಬಿಟ್ಟು ಗಿಲ್ಲಿಯನ್ನು ಹೇಳ್ತಿದ್ನೋ, ಅದು ಈ ಸಲನಾದರೂ ಕೂಡ ಇಲ್ಲ, ನಾನೇ ಕ್ಯಾಪ್ಟನ್ ಅನ್ನುವಂಥ ಮಾತನ್ನು ತುಂಬ ಧೈರ್ಯದಿಂದ ತುಂಬ ಖುಷಿಯಿಂದ ಹೇಳುವಂತಹ ಪರಿಸ್ಥಿತಿ ಬರ್ತದ. ಹೀಗಿರುವಂಥ ಪರಿಸ್ಥಿತಿ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಅರ್ಥ ಆಗ್ತಿದೆ, ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರಿಗೂ ಕೂಡ ಮತ್ತೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗುವಂಥ ಒಂದು ಅವಕಾಶ ಸಿಕ್ಕಂತಾಗಿದೆ. ಇನ್ಫ್ಯಾಕ್ಟ್ ಅಶ್ವಿನಿಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಕ್ಯಾಪ್ಟನ್ಸಿ ರೇಸ್ನವರೆಗೆ ಅವಕಾಶಗಳು ಸಿಕ್ಕಿತ್ತು, ಬಟ್ ಆದರೆ ಕ್ಯಾಪ್ಟನ್ ಆಗಿರಲಿಲ್ಲ. ಈ ಬಾರಿ ಕ್ಯಾಪ್ಟನ್ ಆಗೋದಕ್ಕೆ ವಿಶೇಷವಾದಂಥ ರೇಸನ್ನು ಕೊಟ್ಟಿರುವಂಥದ್ದು ಮತ್ತು ಈ ರೇಸ್ನಲ್ಲಿ ಅಂತಿಮವಾಗಿ ಕೊಡುವಂಥ ಟ್ವಿಸ್ಟ್ ಏನಿದೆ, ಈ ಟ್ವಿಸ್ಟ್ ಏನು ಮಾಡುತ್ತೆ, ಟ್ವಿಸ್ಟು ಮುಂದೆ ಏನು ಮಾಡುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಯಾಕಂತ ಹೇಳಿದ್ರೆ ಈ ಟ್ವಿಸ್ಟ ಮೇಲೆಯೇ ಈ ಮುಂದಿನ ಜರ್ನಿಗಳು ನಿಂತಿದ್ದಾವೆ. ಹೇಳೋಕ್ಕಾಗಲ್ಲ, ಬಿಗ್ ಬಾಸ್ಗೆ ಏನೋ ಒಂದು ಕಡೆ ಇವರಿಬ್ಬರು ಮಾಡಿದ್ದು ಗೆದ್ದಿದ್ರೂ ಕೂಡ ಏನೋ ಒಂದು ಕೊರತೆ ಅಂತೇಳಿ ಕಾಣಿಸ್ಬೋದು. ಆಗ ಬಹುಶಃ ಮತ್ತೆ ಟ್ವಿಸ್ಟನ್ನು ಕೊಡ್ಬೋದು, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಇಬ್ಬರು ಗೆದ್ದಿದ್ದಾರೆ, ಇಬ್ರಿಗೂ ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಹೋಗುವಂಥ ಅವಕಾಶ ಸಿಕ್ಕಿದೆ. ಗಿಲ್ಲಿ ಕ್ಯಾಪ್ಟನ್ ಆದರೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಹಾಗಂದ ಮಾತ್ರಕ್ಕೆ ಗಿಲ್ಲಿ ಕ್ಯಾಪ್ಟನ್ ಆಗಲ್ವಾ ಅಂತೇಳಿ ಕೇಳಿದ್ರೆ ಆಗೋದಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಗೋದಕ್ಕೆ ಅಥವಾ ಈ ರೀತಿ ಇಲ್ಲ, ಗಿಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹೀಗೆಲ್ಲ ಹೇಳುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ. ಆತನಿಗೂ ಕೂಡ ಕೆಪಾಸಿಟಿ ಇದೆ, ನನಗೂ ಕೂಡ ಕೆಪಾಸಿಟಿ ಇದೆ ಅಂತೇಳಿ ಗಿಲ್ಲಿ ತೋರಿಸ್ಕೊಡ್ತಾನೆ, ಇಲ್ಲಿ ಹೋಗುತ್ತಿಲ್ಲ. ಬಟ್ ಆದರೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಗಿಲ್ಲಿಗೆ ಕೊಟ್ಟಂತಹ 2 ಟಾಸ್ಕ್ಗಳನ್ನು ಕೂಡ ಪೂರೈಸೋದ್ರ ಮೂಲಕ ಒಂದು ಬಿಗ್ ಬಾಸ್ನ ನಿರೀಕ್ಷೆ ಹುಸಿಯಾಗಲಿಲ್ಲ ಅಥವಾ ವಿಲನ್ನ ನಿರೀಕ್ಷೆ ಹುಸಿಯಾಗಲಿಲ್ಲ. ಹಾಗೆಯೇ ಗಿಲ್ಲಿ ತನ್ನ ಈ ನೋವನ್ನು ಅಂದರೆ ಕಾವ್ಯಗೆ ವಿಪರೀತವಾಗಿ ಬೈದು ಕಣ್ಣೀರನ್ನು ಹಾಕಿಸಿ ರಾಮಾಯಣವನ್ನು ಮಾಡಿರುವಂಥದ್ದು ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ವಾಟ್ ಎವರ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.